ಕಾರ್ಕೋಟಕಾಯ ವಿದ್ಮಹೆ ಮಹಾನಾಗಾಯ ಧೀಮಹಿ ತನ್ನೋ ವಾಸುಕಿ ಪ್ರಚೋದಯಾತ್. ತಲಾಂತರದಿಂದ ನಮ್ಮಲ್ಲಿ ಕಂಕಣ ಮಹಾಲಕ್ಷ್ಮಿ ಅಂತ ಹೇಳಿ ಪೂಜೆ ಮಾಡಿ, ಕಂಕಣವನ್ನ ಕಟ್ಟಿ, ಮದುವೆ ಮಾಡಿ, ಗೃಹಪ್ರವೇಶ ಮಾಡಿ, ಹೋಮ ಹವನ ಮಾಡಿ, ವ್ರತಗಳನ್ನ ಮಾಡಿ ಕಂಕಣವನ್ನ ಕಟ್ಕೋತಾರೆ. ಅಂದರೆ ನಮ್ಮ ಭೂಲೋಕವನ್ನ ಸರ್ಪರಾಜ ಹೊತ್ತು ನಿಂತಿದ್ದಾನೆ ಅಂತಕ್ಕಂಥದ್ದು ಒಂದು ಪ್ರತೀತ. ನಮ್ಮ ಭೂಲೋಕ ಮುಳುಗು ಹೋಗ್ತಾ ಇರುತ್ತೆ. ಆವಾಗ ಶ್ರೀಮನ್ನಾರಾಯಣ ಹೇಳ್ತಾನಂತೆ, ಹೇ ನಾಗರಾಜ, ಈ ಭೂಮಿ ಮಥನವಾಗಿ ಮುಳುಗು ಹೋಗ್ತಾ ಇದೆ, ತಿರುಗುತ್ತಾ ಇದೆ, ಮುಳುಗೋಗುತ್ತೆ. 366 ಕೋಟಿ ಜೀವ ಜಂತುಗಳು ನಾಶವಾಗ್ಬಿಡುತ್ತೆ. ಇವೆಲ್ಲವನ್ನು ಕೂಡ ಸೃಷ್ಟಿ ಮಾಡಬೇಕು ಅಂದ್ರೆ ತುಂಬಾ ಕಷ್ಟ ಆಗತ್ತೆ. ಹಾಗಾಗಿ ಇದನ್ನ ತಡೆದು ನಿಲ್ಲಿಸು ಅಂತ ಹೇಳಿದಾಗ ಸರ್ಪರಾಜ ನೀರಿನೊಳಗೆ ಮುಳುಗಿ ಈ ಭೂಮಿಯನ್ನ ತನ್ನ ಹೆಡೆಯ ಮೇಲೆ ಹೊತ್ತು ನಿಂತಿದ್ದಾನೆ ಅಂತಕ್ಕಂಥದ್ದು ಪ್ರತೀತ. ಬಹಳಷ್ಟು ಜನಕ್ಕೆ ವಿಚಾರ ಗೊತ್ತೇ ಇಲ್ಲ. ಆದರೆ ಅಂತ ಒಂದು ನಾಗದೇವತೆಯನ್ನ ಸ್ಮರಣೆಯನ್ನ ಮಾಡ್ತಕ್ಕಂಥದ್ದು ಶ್ರಾವಣ ಮಾಸದಲ್ಲಿ ನಾಗರ ಪಂಚಮಿ. ಈ ನಾಗರ ಪಂಚಮಿ ನಮಗೆ ಯಾವತ್ತು ಪ್ರಾಪ್ತಿಯಾಗತ್ತೆ? 17/9/2026 ಸೋಮವಾರ ನಾಗರ ಪಂಚಮಿ ಅಂತಕ್ಕಂಥದ್ದು ನಮಗೆ ಪ್ರಾಪ್ತಿಯಾಗತ್ತೆ. ಆ ನಾಗರ ಪಂಚಮಿಯನ್ನ ನಾವು ಪ್ರತಿಯೊಬ್ಬರೂ ಕೂಡ ಆಚರಣೆ ಮಾಡ್ಬೇಕು. ಕೆಲವರು ಹೇಳ್ತಾರೆ, ಅಯ್ಯೋ ನಮಗ್ ನಾಗರ ಪಂಚಮಿ ಮಾಡು ಇದಿಲ್ಲ, ನಾವು ಕೂಳೆ ನಾಗರು ಮಾಡೋದು, ಪಂಚಮಿ ನಾಗರು ಮಾಡಲ್ಲ. ಕೆಲವರು ಹೇಳ್ತಾರೆ, ಅಯ್ಯೋ ನಾವು ನಾಗರ ಪೂಜೆ ಮಾಡೋಂಗೇ ಇಲ್ಲ. ಇವೆಲ್ಲವೂ ಕೂಡ ನೀವು ಅನುಕೂಲ ಶಾಸ್ತ್ರಗಳನ್ನ ರೂಢಿಸ್ಕೊಂಡಿರ್ತಕ್ಕಂಥದ್ದು. ಪ್ರತಿಯೊಬ್ಬ ಮಾನವನು ಕೂಡ ಕೈಗೆ ಕಂಕಣವನ್ನ ಯಾರು ಕಟ್ಕೋತಾರೋ, ಯಾರು ವಿವಾಹ ಕಾಲದಲ್ಲಿ ಕೈಗೆ ಕಂಕಣ ಕಟ್ತಾರೋ, ಯಾರು ನಿಮ್ಮ ಮನೆಯಲ್ಲಿ ಯಜ್ಞ ಯಾಗಾದಿಗಳನ್ನ ಮಾಡ್ತಕ್ಕಂಥ ಸಮಯದಲ್ಲಿ ಕಂಕಣವನ್ನ ಕಟ್ತೀರೋ, ಯಾರು ನಿಮ್ಮ ಮನೆಯಲ್ಲಿ ಶುಭ ಕಾರ್ಯವನ್ನ ಮಾಡಬೇಕಾದ್ರೆ, ಗೃಹ ಪ್ರವೇಶ, ಭೂಮಿ ಪೂಜೆ, ಇನ್ನೊಂದು ಮತ್ತೊಂದು ಮಗದೊಂದು ಮಾಡಬೇಕಾದ್ರೆ ಕಂಕಣವನ್ನ ಕಟ್ತೀರೋ, ಪ್ರತಿಯೊಬ್ಬರಿಗೂ ಕೂಡ ನಾಗದೇವತೆಯ ಆರಾಧನೆ ಇದೆ. ಆ ಕಂಕಣವೇ ವಾಸುಕಿಯ ಸ್ವರೂಪ, ವಾಸುಕಿಯೇ ಸರ್ಪ ಸ್ವರೂಪ. ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಅಯ್ಯೋ ನಾಗರ ಪಂಚಮಿ ಎಲ್ಲಾರು ಹೋಗಿ ಒಂದು ತೊಟ್ಟನ ಹಾಲಾಕ್ ಬಂದ್ರೆ ಆಯ್ತು ಬಿಡು ಅನ್ನೋರು ಬಹಳಷ್ಟು ಜನ ಇದ್ದೀರ. ಉದಾಸೀನದಿಂದ ಮಾತನಾಡ್ತಕ್ಕಂಥವರಿಗೆ ಒಂದು ವಿಚಾರ ಹೇಳ್ತೇನೆ. 7 ಲೋಕಗಳಿದೆಯಂತೆ ನಮಗೆ, ಅದರಲ್ಲಿ ನಾವು ಭೂಲೋಕದಲ್ಲಿದ್ದೇವೆ. ನಾಗಲೋಕವು ನಮ್ಮ ಭೂಲೋಕಕ್ಕಿಂತ ದೊಡ್ಡದು ಅಂತಕ್ಕಂಥದ್ದು ವಿಶ್ಲೇಷಣೆ ಇದೆ. ಪುರಾಣಗಳಲ್ಲಿ, ಉಪನಿಷತ್ತುಗಳಲ್ಲಿ ಇವತ್ತು ಕೂಡ ಸಿಗುತ್ತೆ. ಇವತ್ತು ನೀವು 7 ಲೋಕಗಳನ್ನ ಕೇಳಿರ್ತೀರಾ. ಭೂರ್ಲೋಕ, ಭುವರ್ಲೋಕ, ಸುವರ್ಲೋಕ, 7 ಲೋಕಗಳು. ನಾಗಲೋಕ ಅಂತಕ್ಕಂಥದ್ದೊಂದಿದೆ, ಸರ್ಪರಾಜನ ಲೋಕ ಅಂತಕ್ಕಂಥದ್ದಿದೆ. ನಿಮಗ್ ಗೊತ್ತಿಲ್ಲ ಅಷ್ಟೇ. ಇವೆಲ್ಲವೂ ಕೂಡ ಭಗವದ್ ಆಜ್ಞೇಯ, ಅವನ ಆಜ್ಞೆಯಿಂದಾನೇ ಎಲ್ಲವೂ ಕೂಡ. ಈ ಭೂಮಂಡಲ ಇವತ್ತು ನಿಂತಿರ್ತಕ್ಕಂಥದ್ದು ಅವನ ಆಜ್ಞೆಯಿಂದಾನೇ. ಅಂತ ದೇವಾನ್ ದೇವತೆಗಳೇ ಸರ್ಪರಾಜನಿಗೆ ಆ ದಿನ ನಾಗರ ಪಂಚಮಿಯ ದಿನ ಪೂಜೆಯನ್ನು ಮಾಡ್ತಾರಂತೆ. ಅಂಥದ್ರಲ್ಲಿ ನೀವೆಲ್ಲರೂ ಕೂಡ ನರಮಾನವರು ಇಂಥ ಒಂದು ನಾಗರ ಪಂಚಮಿ, ಅದರಲ್ಲೂ ಸೋಮವಾರ ಪ್ರಾಪ್ತಿಯಾಗಿದೆ. ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಸೋಮವಾರ ಶಿವನ ವಾರ ಅಂತ ಕರಿತೀರಿ, ಹೌದಲ್ವಾ? ಶಿವ ತನ್ನ ಕೊರಳಲ್ಲಿ ಧಾರಣೆಯನ್ನ ಮಾಡ್ಕೊಂಡಿದ್ದಾನೆ. ಯಾರನ್ನ? ಸರ್ಪರಾಜನನ್ನ. ಹೌದು ತಾನೆ? ಶ್ರೀಮನ್ನಾರಾಯಣ ಆದಿಶೇಷನ ಮೇಲೆ ಮನಗಿದ್ದಾನೆ. ಗಣೇಶ ಯಜ್ಞೋಪವೀತವನ್ನ ಮಾಡ್ಕೊಂಡಿದ್ದಾನೆ. ನಾಗ ಯಜ್ಞೋಪವೀತನೇ ನಮಃ ಅಂತ ನಾವು ಹೇಳ್ತೀವಿ, ಹೌದಲ್ವಾ? ಪ್ರತಿಯೊಂದು ದೇವರುಗಳು, ತಿರುಪತಿ ತಿಮ್ಮಪ್ಪನೂ ಕೂಡ ಕೈಗೆ ಸುತ್ತಕೊಂಡಿದ್ದಾನ್ರಿ. ನಿಮಗ್ ಗೊತ್ತಿಲ್ಲ? ಸರ್ಪರಾಜನನ್ನ ಪ್ರತಿಯೊಬ್ಬರೂ ಕೂಡ ಸರ್ಪರಾಜನಿಗೆ ನಮನವನ್ನ ಸಲ್ಲಿಸ್ತಕ್ಕಂಥ ದಿನ ಅದು. 366 ಕೋಟಿ ದೇವರುಗಳೇ ಸರ್ಪರಾಜನಿಗೆ ನಮನವನ್ನ ಸಲ್ಲಿಸ್ತಾರಂತೆ. ಅದಕ್ಕೆ ಹೇಳುವುದು, ಒಬ್ಬೊಬ್ಬರಿಗೆ ಒಂದೊಂದು ಕಾಲ. ನಮ್ಮ ಗ್ರಾಮೀಣ ಭಾಷೆಯಲ್ಲಿ ಹೇಳ್ತಾರೆ, ಅತ್ತೆಗೊಂದು ಕಾಲ, ಸೊಸೆಗೊಂದು ಕಾಲ, ಹೌದಲ್ವಾ? ಹಾಗೆ ಆಯಾ ಕಾಲದಲ್ಲಿ ನಾವು ಆಯಾ ದೇವರ ಪೂಜೆಗಳನ್ನ ಮಾಡಬೇಕು. ನರಮಾನವರು ನಾವು ನಾಗರ ಪಂಚಮಿಯನ್ನ ಯಾವ ರೀತಿ ಆಚರಣೆ ಮಾಡಬೇಕು ಅಂತಕ್ಕಂಥದ್ದು ಗೊತ್ತಾ? ಪ್ರಾತಃ ಕಾಲದಲ್ಲಿ ಎದ್ದು ಬ್ರಾಹ್ಮಿ ಲಗ್ನದಲ್ಲಿ
ಅಶ್ವತ್ಥವೃಕ್ಷ ನಿಂಬಕ ಮಹಾಲಕ್ಷ್ಮಿ ಅಂದರೆ ಹರಳಿ ಮರ ಬೇವಿನ ಮರ ಮಧ್ಯಭಾಗದಲ್ಲಿ ಒಲ್ಲಿ ಸಮೇತ ನಾಗದೇವತೆಯನ್ನ ಪ್ರತಿಷ್ಠಾಪನೆಯನ್ನ ಯಾರಾದರೂ ಮಾಡಿದ್ರೆ ಅಲ್ಲಿ ಹೋಗಿ ಪ್ರಾತಃ ಕಾಲದಲ್ಲಿ ಆ ನಾಗರ ಕಲ್ಲೆಲ್ಲವನ್ನೂ ಕೂಡ ಚೆನ್ನಾಗಿ ತೊಳೆದು ಅದಕ್ಕೆ ಸಂಪೂರ್ಣವಾಗಿ ಅರಿಶಿನವನ್ನ ಲೇಪನವನ್ನ ಮಾಡಿ ಕುಂಕುಮ ಧಾರಣೆಯನ್ನ ಮಾಡಿ ಗೆಜ್ಜೆ ವಸ್ತ್ರ ಜೊತೆಗೆ ಹಸಿ ಕಡಲೆ, ಹಸಿ ಅಕ್ಕಿ, ಹಸಿ ನೆನೆಸಿರ್ತಕ್ಕಂಥ ಎಳ್ಳು ಇದನ್ನ ಇಟ್ಟು ಅಸಾಧ್ಯವಾದರೆ ಅಕ್ಕಿ ಹಿಟ್ಟಿನ ತಂಬಿಟ್ಟನ್ನ ಮಾಡಿ ನೈವೇದ್ಯವನ್ನ ಮಾಡಿ ಯಥಾನುಶಕ್ತಿ ಅರ್ಚನೆಯನ್ನ ಮಾಡಿ ಯಥಾನುಶಕ್ತಿ ಫಲತಾಂಬೂಲವನ್ನ ಅರ್ಪಣೆಯನ್ನ ಮಾಡಿ ನಮಸ್ಕಾರವನ್ನ ಮಾಡಬೇಕಂತೆ. ಹೇ ಸರ್ಪರಾಜ, ನಾವು ನಿನ್ನ ಭೂಮಿಯ ಮೇಲೆ ನಾವು ನಿಂತಿದ್ದೇವೆ, ಹಾಗಾಗಿ ನಾವು ಋಣಮುಕ್ತರಾಗಿ ಮಾಡು. ನಿನ್ನ ಋಣವನ್ನ ನಾವು ತೀರಿಸೋಕೆ ಸಾಧ್ಯ ಇಲ್ಲ. ಆ ಋಣ ಅಂತಕ್ಕಂಥದ್ದು ಇದೆಯಲ್ಲ, ಅದಕ್ಕೆ ನಮಗೆ ಋಣಬಾಧೆಯನ್ನ ಹೆಚ್ಚಿಗೆ ಕೊಡಬೇಡ ಅಂತ ಹೇಳಿ ಪ್ರಾರ್ಥನೆಯನ್ನ ಮಾಡ್ತಕ್ಕಂಥ ಕೆಲಸವನ್ನ ಮಾಡಿ. ಆಗ ನಿಮಗೆ ಸರ್ಪರಾಜನ ಅನುಗ್ರಹ ಅಂತಕ್ಕಂಥದ್ದು ಬರುತ್ತೆ. ಕೈಗೆ ಅರಿಶಿನ ದಾರವನ್ನ ಕಟ್ಕೊಳ್ತಕ್ಕಂಥ ಕೆಲಸವನ್ನ ಮಾಡಿ. ಆ ದಿನ ಯಾರು 7 ವರ್ಷದ ಒಳಗಡೆ ಇರ್ತಕ್ಕಂತಹ ಬ್ರಹ್ಮಚಾರಿ ಬ್ರಾಹ್ಮಣನಿಗೆ ಸ್ವಯಂ ಪಾಕ, ಪಾದಪೂಜಾ, ನಮನ, ವಸ್ತ್ರದಾನ ಇವೆಲ್ಲವನ್ನೂ ಕೂಡ ಮಾಡ್ತಾರಲ್ಲ, ಮಾಡಿದ್ದೇ ಆದರೆ ನೀವು ಆ ದಿನ ಮಾಡಿದ್ದೇ ಆದರೆ ಕೃಷ್ಣಾರ್ಪಣ ಶಿವಾರ್ಪಣವನ್ನ ಮಾಡಿ ಆ ದಿನ ನೀವು ಮಾಡಿದ್ದೇ ಆದರೆ ಎಷ್ಟೋ ಸರ್ಪದೋಷಗಳು ನಿವಾರಣೆಯಾಗುತ್ತೆ. ಸರ್ಪದೋಷದಲ್ಲಿ ಬಹಳಷ್ಟು ವಿಧಗಳಿದೆ. ಅನಂತ ನಾಮಕ ಕಾಲ ಸರ್ಪದೋಷ, ಕುಳಿಕ ಕಾಲ ಸರ್ಪದೋಷ, ತಕ್ಷಕ ಕಾಲ ಸರ್ಪದೋಷ, ಪದ್ಮಕಾಲ ಸರ್ಪದೋಷ, ಮಹಾಪದ್ಮಕಾಲ ಸರ್ಪದೋಷ, ಶಂಖಪಾಲ ಕಾಲ ಸರ್ಪದೋಷ, ಘಟಕಾಲ ಸರ್ಪದೋಷ, ಅದರಲ್ಲೂ ಕಾರ್ಕೋಟಕ ಕಾಲ ಸರ್ಪದೋಷ, ಶೇಷಾಂಗ ಕಾಲ ಸರ್ಪದೋಷ. ಹೌದಾ? ಈ ರೀತಿ ಎಲ್ಲ 12 ವಿಧದ ಕಾಲ ಸರ್ಪದೋಷಗಳಿದೆ. ಆದರೆ ಮಳೆ ಬಂದಾಗ ನೀವು ನೀರನ್ನು ತುಂಬಿಸ್ಕೋಬೇಕೇ ವಿನಃ, ಅಂದರೆ ನಾಗರ ಪಂಚಮಿಯ ದಿನ ನಾಗರಿಗೆ ತನಿ ಹೆರಿತಕ್ಕಂತಹ ಕೆಲಸವನ್ನ ನೀವು ಮಾಡಬೇಕು. ಆ ಮಾಡಿದಾಗ ಮಾತ್ರ ನಿಮಗೆ ಸರ್ಪದೋಷ ಅಂತಕ್ಕಂಥದ್ದು ನಿವಾರಣೆಯಾಗತ್ತೆ. ಅದು ಕರ್ತವ್ಯ. ಅಯ್ಯೋ, ನಾಗದೋಷ ಇದ್ದವರು ಮಾತ್ರ ಮಾಡಬೇಕು ಅಂತಕ್ಕಂಥದ್ದೇನಿಲ್ಲ. ಪ್ರತಿಯೊಬ್ಬ ಮಾನವನ ಕರ್ತವ್ಯ ನಾಗರ ಪಂಚಮಿಯ ದಿನ ನಾಗರ ಕಲ್ಲಿಗೆ ಹಾಲು, ನೀರು ಮತ್ತೆ ಅರಿಶಿನ, ಕುಂಕುಮ, ಗೆಜ್ಜೆ ವಸ್ತ್ರ ಹಾಕಿ ನಮನವನ್ನ ಯಾರು ಸಲ್ಲಿಸ್ತಾರೋ ಅವರಿಗೆ ಮಾತ್ರ ನಾಗದೇವತೆಯ ಅನುಗ್ರಹ ಅಂತಕ್ಕಂಥದ್ದು ಪ್ರಾಪ್ತಿಯಾಗತ್ತೆ. ಜೀವನದಲ್ಲಿ ನಿಮಗೆ ಸುಖ ಅಂತಕ್ಕಂಥದ್ದು ಬೇಕು, ನಿಮ್ಮ ಮನೋವಾಂಚಲ್ಯ ಫಲಸಿದ್ಧಿಯಾಗಬೇಕು ಅನ್ನೋದಾದರೆ ಈ ನಾಗರ ಪಂಚಮಿಯನ್ನ ವಿಜೃಂಭಣೆಯಿಂದ ಆಚರಣೆಯನ್ನ ಮಾಡಿ, ಸಿಹಿ ಊಟವನ್ನ ಮಾಡಿ, ನೈವೇದ್ಯವನ್ನ ಮಾಡಿ, ಸ್ವಲ್ಪ ಒಂದು 12 ಬ್ರಹ್ಮಚಾರಿ ಬ್ರಾಹ್ಮಣರನ್ನ ಅಥವಾ ಬ್ರಹ್ಮಚಾರಿ ಮಕ್ಕಳನ್ನ ಕರೆದು ಅವರಿಗೆ ಉಣಬಡಿಸಿ ಅವರಿಗೆ ನಮಸ್ಕರಿಸಿ ಆಶೀರ್ವಾದವನ್ನ ಪಡಿತಕ್ಕಂಥ ಕೆಲಸವನ್ನ ಮಾಡಿ. ಈ ವಿಜೃಂಭಣೆಯನ್ನ ನಾಗರ ಪಂಚಮಿಯನ್ನ ಆಚರಣೆಯನ್ನ ಮಾಡಿ. ಆಗ ನಾಗದೇವತೆಯ ಅನುಗ್ರಹ ಅಂತಕ್ಕಂಥದ್ದು ಪ್ರಾಪ್ತಿಯಾಗತ್ತೆ. ಅನುಕೂಲಗಳು ನಿಮಗೂ ಕೂಡ ಪ್ರಾಪ್ತಿಯಾಗತ್ತೆ. ನಿಮಗೆಲ್ಲರಿಗೂ ಕೂಡ ಆ ನಾಗದೇವತೆಯ ಅನುಗ್ರಹ ಪ್ರಾಪ್ತಿಯಾಗಲಿ, ಸರ್ಪರಾಜನ ಅನುಗ್ರಹದಿಂದ ನಿಮ್ಮ ಕುಟುಂಬ ಅಭಿವೃದ್ಧಿಯಾಗಲಿ ಅಂತ ಹೇಳಿ ನಾನು ಕೂಡ ಆ ಸರ್ಪರಾಜನನ್ನ ಪ್ರಾರ್ಥನೆಯನ್ನ ಮಾಡ್ತೀನಿ.